ಕಲಬುರಗಿಯ ಎಂಆರ್ಎಂಸಿ ಸ್ನ್ಯಾಕ್ಸ್ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಸೀಟುಗಳಲ್ಲಿನ ಹೆಚ್ಚಳದ ಪ್ರಯುಕ್ತ ಅಭಿನಂದನಾ ಸಮಾರಂಭ ಹಾಗೂ ಬಸವೇಶ್ವರ ಆಸ್ಪತ್ರೆಯ ನೂತನ ಕಟ್ಟಡ ಮಾಡರ್ನ್ ಓಟಿ ಕಾಂಪ್ಲೆಕ್ಸ್ ವಿತ್ 8 ಮಾಡ್ಯುಲರ್ ಓಟಿ ಮತ್ತು ಕಾರ್ಡಿಯಾಲಜಿ ಯೂನಿಟ್ ವಿತ್ ಕ್ಯಾತ್ ಲ್ಯಾಬ್ ಓಟಿ ಮತ್ತು ಸ್ಪೆಷಲ್ ರೂಮ್ಸ್ ಹಾಗೂ 240 ಹಾಸಿಗೆಯ ವಾರ್ಡ್ ಸೌಲಭ್ಯ ಮತ್ತು ಅತ್ಯಾಧುನಿಕ ಸೇವೆ ಉಳ್ಳ ತೀವ್ರ ನಿಗಾ ಘಟಕದ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದ ಪೂರ್ವದಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿದ ಮಾತೋಶ್ರೀ ಡಾಕ್ಟರ್ ದಾಕ್ಷಿಣಿ ಎಸ್ ಅಪ್ಪ ಅವರು ಈ ಭಾಗದಲ್ಲಿ ವೈದ್ಯಕೀಯ ಸೀಟುಗಳ ಸಂಖ್ಯೆ ಹೆಚ್ಚಾಗಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಯುಜಿ ನಮ್ಮ MRMC ಮೆಡಿಕಲ್ ಕಾಲೇಜ್ ಕಡೆಯಿಂದ ಸೀಟ್ಗಳು ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದಾರೆ. ಇವು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಕೆಲಸ ಆಗಿದೆ. ಹೆಚ್ಚಿನ ವೈದ್ಯರು ಇಲ್ಲಿ ರಾಷ್ಟ್ರಕ್ಕೆ ಸಿಗುವಂತೆ ಮಾಡಿದ್ದಾರೆ. ಅವರ ಸೇವೆ, ಅವರ ಗುಣಮಟ್ಟದ ಸೇವೆ ನೋಡಿ ಅವರಿಗೆ ಸೀಟ್ ಸಿಕ್ಕಿದೆ. ಮತ್ತು ಹೊಸ ಕಟ್ಟಡ ಮಾಡುತ್ತಿದ್ರೆ ಎಲ್ಲ ಮೆಡಿಕಲ್ ಸೌಲಭ್ಯಗಳು ಇಲ್ಲಿನ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಇಲ್ಲಿನ ಜನಗಳು ಲಾಭ ಪಡೆಯಬೇಕಂತ ನಂತರ ಮಾತನಾಡಿದ HKI ಸೊಸೈಟಿಯ ಉಪಾಧ್ಯಕ್ಷರಾದ ಬಸವರಾಜ್ ಭೀಮಳಿ ಮಾತನಾಡಿ, ಬಸವೇಶ್ವರ ಆಸ್ಪತ್ರೆಯ ನೂತನ ಕಟ್ಟಡ ಮಾಡರ್ನ್ ಓಟಿ ಕಾಂಪ್ಲೆಕ್ಸ್ ವಿತ್ 8 ಮಾಡ್ಯುಲರ್ ಓಟಿ ಮತ್ತು ಕಾರ್ಡಿಯಾಲಜಿ ಯೂನಿಟ್ ವಿತ್ ಕ್ಯಾಥಲಾಬ್ ಓಟಿ ಮತ್ತು ಸ್ಪೆಷಲ್ ರೂಮ್ಸ್ ಹಾಗೂ 240 ಹಾಸಿಗೆಯ ವಾರ್ಡ್ ಸೌಲಭ್ಯ, ಅತ್ಯಾಧುನಿಕ ಸೇವೆಗಳ ತೀವ್ರ ನಿಗಾ ಘಟಕದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಭಾಗದ ಜನರಿಗೆ ಮುಂದಿನ ದಿನಗಳಲ್ಲಿ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ಕಡಿಮೆ ದರದಲ್ಲಿಯೇ ಸಿಗುತ್ತದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ನೂತನವಾಗಿ ಬಸವೇಶ್ವರ ಹಾಸ್ಟೆಲಲ್ಲಿ ಒಂದು ಹೊಸ ಬ್ಲಾಕ್ ಕಟ್ಟಡ ಶಂಕುಸ್ಥಾಪನೆಯನ್ನು ನಿರ್ಮಾಣ ಮಾಡಿದೆ. ಇದಕ್ಕೆ ಶಂಕುಸ್ಥಾಪನೆಗೆ ಬಂದಂಥ ಚೀಫ್ ಗೆಸ್ಟ್ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಹಾಗೂ ಮಾತಾಶ್ರೀ ಡಾಕ್ಟರ್ ದಾಕ್ಷಿಣಿ ತಾಯಿಯವರು ಬಂದಿದ್ದಾರೆ. ಅವ್ರ ಕೈಯಿಂದ ಶಂಕುಸ್ಥಾಪನೆಯನ್ನು ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿಗೆ ಸುಮಾರು 50 UG ಅಂಡರ್ ಗ್ರಾಜ್ಯುಯೇಟ್ ಸೀಟ್ಸ್ ಹಾಗೂ ಸುಮಾರು 26 ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕಂದ್ರೆ ಈ ಭಾಗಕ್ಕೆ ಬಸವೇಶ್ವರ ಹಾಸ್ಪಿಟಲ್ ಒಂದು ದೊಡ್ಡ ಚಿಕಿತ್ಸಾ ಕೇಂದ್ರ ಆಗಿದೆ. ಸುಮಾರು ನಾವು ಮ್ಯಾಕ್ಸಿಮಮ್ ನಮ್ಮಷ್ಟು ಫ್ರೀ ಫೆಸಿಲಿಟೀಸ್ ಯಾರು ಕೊಡೋದಿಲ್ಲ. ಒಳ್ಳೆ ಚಿಕಿತ್ಸೆ ಹಾಗೂ ಫ್ರೀ ಚಿಕಿತ್ಸೆ ಕೊಡ್ತೀವಿ ನಾವು. ಅದಕ್ಕೆ ಇದು ಒಂದು ನಮ್ಗೆ ಒಳ್ಳೆ ಪ್ರೋತ್ಸಾಹ. ಈಗ ಸುಮಾರು ಬರೋ ಒಂದು ವರ್ಷದಲ್ಲಿ ಕಾರ್ಡಿಯಕ್ ಯೂನಿಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಸೊ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಸೊ ಸುಮಾರು ಒಂದು ವರ್ಷದಲ್ಲಿ ಸುಮಾರು 240 ಜನರಲ್ ವಾರ್ಡು ಹಾಗೂ ಇನ್ನಿತರ OT ಫೆಸಿಲಿಟೀಸು ಹಾಗೂ ಕ್ಯಾತ್ ಲ್ಯಾಬು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಬೈ ನೆಕ್ಸ್ಟ್ ಇಯರ್ ಬೈ ದಿಸ್ ಟೈಮ್ ವಿಲ್ ಇನಾಗ್ರೇಟ್ ದ ನ್ಯೂ ಕಾರ್ಡಿಯಕ್ ಹಾಸ್ಪಿಟಲ್ ಇನ್ ಬಸವೇಶ್ವರ ಹಾಸ್ಪಿಟಲ್. ಸೊ ಇದಕ್ಕೋಸ್ಕರ ನಮ್ದೆಲ್ಲ ಮ್ಯಾನೇಜ್ಮೆಂಟ್ ವತಿಯಿಂದ, ಅಧ್ಯಕ್ಷರ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಂತರ ಮಾತನಾಡಿದ HKI ಸೊಸೈಟಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 50 ಸ್ನಾತಕ, 26 ಸ್ನಾತಕೋತ್ತರ, ಆಲ್ ಹೆಲ್ತ್ ಸೈನ್ಸ್ 100 ಸೀಟುಗಳು ಮತ್ತು ನರ್ಸಿಂಗ್ನಲ್ಲಿ 100 ಸೀಟುಗಳು ಹಾಗೂ ಫಿಜಿಯೋಥೆರಪಿ ಪ್ರಾರಂಭವಾಗಿದ್ದಕ್ಕೆ ಕಾಲೇಜಿನ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೆ, ಬೋಧಕೇತರ ಸಿಬ್ಬಂದಿಗಳಿಗೆ, ಡಿ ದರ್ಜೆಯ ನೌಕರಿಗೆ ಕೃತಜ್ಞತೆ ಸಲ್ಲಿಸಲು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ MR ಮೆಡಿಕಲ್ ಕಾಲೇಜ್ನಲ್ಲಿ ಬಹಳ ದಿವಸದಿಂದ 150 ಸೀಟ್ ನಮ್ಗೆ NMC ದವ್ರು ಕೊಟ್ಟಿದ್ದಿತ್ತು. ಆ ಸೀಟ್ಸ್ ಅನ್ನ 50 ಸೀಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅದಲ್ಲದೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಕೂಡ 26 ಈ ಕಾಲಕ್ಕೆ ಅಟ್ ಒನ್ ಟೈಮ್ ನಮ್ಗೆ 26 ಸೀಟ್ ಅನ್ನ PG ನಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಗೆ ನಾವು ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಫಿಸಿಯೋಥೆರಪಿ ಕಾಲೇಜನ್ನ ಹೊಸದಾಗಿ ಮಾಡಿದ್ದೀವಿ. ನರ್ಸಿಂಗ್ ಕಾಲೇಜಲ್ಲಿ 100 ಸೀಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲದಕ್ಕೂ ಸಹಕಾರ ಕೊಟ್ಟಂತ ಡಾಕ್ಟರ್ಗಳಿಗೆ ಮತ್ತು ಇನ್ನಿತರ ನಮ್ಮ ಸ್ಟಾಫ್ಗಳಿಗೆ ನಾವು ಧನ್ಯವಾದಗಳನ್ನ ಹೇಳಿಕೆ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಜೊತೆಗೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಾವು NMC ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು, ಕ್ಯಾತ್ ಲ್ಯಾಬ್ ಇತ್ಯಾದಿ ಕೂಡ ಮಾಡಬೇಕಾಗಿದೆ. ಆ ಕಾರಣದಿಂದ ಒಂದು ಹೊಸ ಕಟ್ಟಡ ಸುಮಾರು 1,50,60,000 ಸ್ಕ್ವೇರ್ ಫೀಟ್ ನ ಒಂದು ಕಟ್ಟಡವನ್ನ ಹೊಸ ಹಾಸ್ಪಿಟಲ್ ಅನ್ನ ನ್ಯೂ ಬ್ಲಾಕ್ ಅಂತ ಹೇಳಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಹೆಚ್ಚು ಕಡಿಮೆ ನನ್ನ ಒಂದು ಅಂದಾಜು ಪ್ರಕಾರ 130 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದರ ಶಂಕುಸ್ಥಾಪನೆ ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ. ಇದು ನಮ್ಮ
ಚೇರ್ಮನ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ ತಾಯಿಯವರಿಗೂ ಕರೆದಿದ್ದೇವೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ 9ನೇ ಪೀಠಾಧಿಪತಿಗಳಾದಂತ ಚಿರಂಜೀವಿ ದೊಡ್ಡಪ್ಪ ಅಪ್ಪವರಿಗೂ ಕರೆದಿದ್ದೇವೆ. ಜೊತೆಗೆ ನಮ್ಮ ಸಂಸ್ಥೆಗೆ ಸೇವೆ ಸಲ್ಲಿಸಿದಂತ ಮರಕೇಡಿಯವರಾಯ್ತು, ಜವಳಿಯವರಾಯ್ತು, ಮತ್ತು ನಮ್ಮ BG ಪಾಟೀಲ್ ಅವರಾಯ್ತು, ಮತ್ತೆ ಇದು ಬಸವರಾಜ್ ಭೀಮಳ್ಳಿ ಅವರಾಯ್ತು. ಇವರೆಲ್ಲ ಅನೇಕ ವರ್ಷ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಸನ್ಮಾನದ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಿಣಿ ಎಸ್ ಅಪ್ಪ ಅವರು ಮತ್ತು HKE ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ AB ಮಾಲಕರೆಡ್ಡಿ ಮತ್ತು ಡಾಕ್ಟರ್ BG ಜವಳಿ, ಬಸವರಾಜ್ ಭೀಮಳ್ಳಿ, ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಸಂಸ್ಥೆಯ ಕುಟುಂಬ ಸದಸ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.